ನಮಸ್ತೆ ಎಲ್ಲರಿಗೂ. ಇಲ್ಲಿ ನೋಡಿ, ಇದು 6 ಫ್ರೇಮ್ ಬಾಕ್ಸು. 1 ಸೂಪರು, 2 ಸೂಪರು, 3 ಸೂಪರ್ ಇತ್ತು. ಇಲ್ಲಿ ಯಾವಾಗಲೂ ನೇರಳೆ ತುಪ್ಪ ಜಾಸ್ತಿ ಮತ್ತು ತುಪ್ಪ ಕಡಿಮೆ ಬರೋದು. ಮತ್ತು ಈ ಟೈಮ್ ನೋಡಿ, ಇದು 3ನೇ ಸೂಪರಲ್ಲಿ 5 ಫ್ರೇಮಲ್ಲಿ 2 ಫ್ರೇಮ್ ಫುಲ್ ಆಗಿತ್ತು. ಕೊನೆ 2 ಫ್ರೇಮ್ ಆ ಕಡೆದು ಮತ್ತು ಈ ಕಡೆದು 2 ಫ್ರೇಮ್ ಕೂಡ ಅರ್ಧ ಆಗಿದೆ. ಮತ್ತು ನೋಡಿ, ಇಲ್ಲಿ ಈ ಥರ ಇದ್ದಾಗ ತುಪ್ಪ ತೆಗೆದಿಲ್ಲ ಅಂತ ತೋರಿಸಿದೆ. ಈ ಥರ ಬಿಟ್ಟು ಸೀಲಾಗುತ್ತೆ. ಬಿಟ್ಟು ಸೀಲಾಗಿದ್ದ ಅರ್ಥ ಏನಂದರೆ ಫ್ಲೋ ಮುಗೀತು, ಸದ್ಯ ಫ್ಲೋ ಇಲ್ಲ ಅಂತ. ಅದಕ್ಕೆ ನಾನೇನು ಮಾಡ್ತೀನಿ, 3 ಸೂಪರ್ ಇದೆಯಲ್ಲ, 1 ಸೂಪರ್ ತೆಗಿತೀನಿ. ತೆಗೆದಾಗ ಏನಾಗುತ್ತೆ, ಹುಳ ಕಂಪ್ರೆಸ್ ಆಗುತ್ತೆ, ಅಂದರೆ ಒತ್ತಡ ಜಾಸ್ತಿ ಆಗುತ್ತೆ. ಆವಾಗ 2ರಲ್ಲಿ ನೀಟಾಗಿ ತುಂಬುತ್ತೆ. ಇಲ್ಲ ಏನಾಗುತ್ತೆ, ಗಾಳಿ ಆಡೋಕ್ಕೆ ಜಾಸ್ತಿ ಜಾಗ ಸಿಗ್ದಂಗೆ ಆಗೋಕ್ಕೆ ಸರಿಯಾಗಿ ತುಪ್ಪನ ಮಾಡಲ್ಲ. 3 ಇದರಲ್ಲೂ ತುಪ್ಪ ತುಂಬಿಸುತ್ತೆ, ಪೂರ್ತಿಯಾಗಿ ತುಂಬಿಸಲ್ಲ. ಇಲ್ಲೊಂದು ಸ್ವಲ್ಪ ಆ ಥರ ಅರ್ಧ ತುಂಬಿಸ್ತಾ ಹೋಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಇದು ಫ್ಲೋ ಮುಗೀತು ಅಥವಾ 2 ರೌಂಡ್ 3 ರೌಂಡ್ ತೆಗೆದು ನಿಮಗೊಂದು ಅಂದಾಜು ಇರುತ್ತೆ, ಇಲ್ಲಿ ಎಷ್ಟು ರೌಂಡ್ ಬರುತ್ತೆ, ಹೇಗೆ ಬರುತ್ತೆ, ಯಾವಾಗ ಬರುತ್ತೆ ಅಂತ. ಅದನ್ನು ನೋಡಿ ಸೂಪರನ್ನು ಕಡಿಮೆ ಮಾಡಬೇಕು ಲಾಸ್ಟ್ ಹಾರ್ವೆಸ್ಟ್ ಅಥವಾ ಲಾಸ್ಟ್ 2 ಹಾರ್ವೆಸ್ಟಿಗೆ. ನೋಡಿ, ಇದರಲ್ಲಿ ಇದನ್ನು ಇಳಿಸೋಕ್ಕಾಗಲ್ಲ. 2 ಸೂಪರ್ ಇದ್ದರೆ 1 ಸೂಪರಿಗೆ ತರೋಕ್ಕಾಗಲ್ಲ. ಏನಕ್ಕಂದರೆ ಇದು ಆಲ್ರೆಡಿ 3 ಸೂಪರಿಗೆ ಆಗೋಷ್ಟು ಹುಳ ಇದೆ ಇದರಲ್ಲಿ, ಆಯಿತಾ. ಮತ್ತು ಕ್ಯಾಪಿಗೂ ಕೂಡ ಪೂರ್ತಿ ಕಟ್ಟಿದೆ. ಸೊ ಅದಕ್ಕಾಗಿ ಇದು ಇರಲಿ, ತೊಂದರೆ ಇಲ್ಲ. ಆಮೇಲೆ ಇದನ್ನು ನೋಡೋಣ, ಈ 6 ಫ್ರೇಮ್ ಬಾಕ್ಸ್ ಏನಾಗಿದೆ ಅಂತ ನೋಡೋಣ. ಈ 1 ಫ್ರೇಮ್ ಇರೋದನ್ನೇನು ಇಳಿಸೋದು ಬೇಕಾಗಲ್ಲ, ಏನಕ್ಕಂದರೆ ತುಪ್ಪ ಬಂದಷ್ಟೇ ಅದು ಅದರಲ್ಲಿರುತ್ತೆ. ಈ ಥರ 3 ಸೂಪರ್ ಇದೆಯಲ್ಲ, 3 ಸೂಪರ್ ಇರೋದು 1 ಕಡಿಮೆ ಮಾಡಿದ್ರೆ ನೋಡಿ, ಇದು ಕೂಡ 3 ಸೂಪರು. ನೋಡಿ, 3 ಸೂಪರ್ ಫುಲ್ ಆಗಿದೆ. ಬಟ್ ಈ ಕಡೆ ಸೈಡಿಗೆ ಇಷ್ಟಿದೆ, ಫುಲ್ ಆಗಬೇಕಿತ್ತು. ಮೇ ಬಿ ಫ್ಲೋ ಒಂದು ಇದರಲ್ಲಿ ಫ್ಲೋ ಇರಲ್ಲ ಅಥವಾ ಗ್ಯಾಪ್ ಇರಲ್ಲ. ಫ್ಲೋ ಇರಲ್ಲ, ಇಲ್ಲ ಅಂದರೆ ಹುಳಗಳು ಈ ಥರ ಮಧ್ಯಾಹ್ನ ಹೊತ್ತಲ್ಲೂ ಕೂಡ ಇದರಲ್ಲಿ 3ನೇದಲ್ಲೂ ಫುಲ್ ಹುಳ ಇರಬೇಕಿತ್ತು, ಆಯಿತಾ. ಇದನ್ನು ಕೂಡ ಇಳಿಸ್ತೀನಿ. ಆಮೇಲೆ ಇನ್ನೊಂದು ಈ ಥರ ಮುಚ್ಚಲು ನೋಡಿ, ನಾವು ಫೀಡಿಂಗ್ ಅಂತ ಇದು ಎಕ್ಸ್ಟ್ರಾ ಮಾಡಿಸಿದ್ದು, ಫೀಡಿಂಗ್ ಅಂತ ಜಾಸ್ತಿ ಇದೆ. ಇನ್ನು ಕೆಲವೊಂದು ಟೈಮ್ ಏನಾಗುತ್ತೆ, 2 ಸೂಪರ್ಲು ಬಂದಿಲ್ಲ ಅಂದರೆ ಗಾಳಿ ಆಟ ಜಾಸ್ತಿ ಆಗಿ ಈ ಥರ ಇಡಬೇಕಾಗತ್ತೆ. ಇನ್ನೊಂದು ರೌಂಡ್ ತೆಗೆದ್ಮೇಲೆ ಮೇದಲ್ಲಿ ಈ ಥರ ಇಡಬೇಕು. ಆವಾಗ ಏನಾಗುತ್ತೆ, ಒತ್ತಡ ಇನ್ನೂ ಜಾಸ್ತಿ ಆಗುತ್ತೆ. ಈ ಕಡೆ ಕ್ಯಾಪಲ್ಲಿ ಕೂತ್ಕೊಳ್ಳೋದು ಆಗಲ್ಲ. ಅದಕ್ಕೆ ಒತ್ತಡ ಜಾಸ್ತಿಯಾಗಿ ಫುಲ್ ಇಲ್ಲಿ ಕೆಳಗಡೆ ಅಷ್ಟೇ ತುಪ್ಪ ನೀಟಾಗಿ ಮಾಡುತ್ತೆ. ಇದಿಷ್ಟು ಕೂತ್ಕೊಳ್ಳೋ ಜಾಗನೇ ನೋಡಿ, ಈ ಥರ ಓಡಾಡ್ತಾ ಇರುತ್ತೆ, ಇಲ್ಲೆಲ್ಲ ಕೂತ್ಕೊಂಡಿರುತ್ತೆ. ಈ ಥರ ಕೂತ್ಕೊಳ್ಳೋದಿರಲ್ಲ. ಅದನ್ನು ಕಂಪ್ರೆಸ್ ಮಾಡೋದು ಅಂತಾರೆ, ಕಂಪ್ರೆಸ್ ಮಾಡಿ ಇಡೋದು ಅಂತ. ಇಲ್ಲ ಅಂದರೆ ಸೂಪರ್ ಇಳಿಸೋದು ಅಂತ ಕನ್ನಡದಲ್ಲಿ ಹೇಳೋದು. ಜೇನು ಕೋಣೆಯನ್ನು ಕಡಿಮೆ ಮಾಡೋದು ಅಂತ. ಈ ಥರ 8 ಫ್ರೇಮ್ ಬಾಕ್ಸಲ್ಲಿ ನೋಡಿ, ಇದಕ್ಕೆ 2 ಸೂಪರ್ ಇದೆ. ಇದನ್ನು ನೋಡೋಣ, ಇದನ್ನು ಇಡಿಸ್ಬೇಕಾಗಿ ಬರ್ಬೋದು. ಏನಕ್ಕೆ ಅಂದರೆ ಸ್ವಲ್ಪ ಹುಳದ ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಇದ್ದಂಗಿದೆ. ನೋಡಿ, ಇದನ್ನು ಇಳಿಸೋಣ. ಏನಕ್ಕೆ ಹೇಳಿ, ಆ ಕಡೆ ಫ್ರೇಮ್ ಕಟ್ಟಿಲ್ಲ, ಸೆಂಟ್ರಲ್ ಮಾತ್ರ ಇದೆ. ಇದನ್ನು ಇಳಿಸಿದ್ರೆ ಇದು ಒಂದೇ ಫ್ರೇಮಲ್ಲಿ ಚೆನ್ನಾಗಿ ತುಪ್ಪ ಮಾಡುತ್ತೆ. ಇದು ನೋಡೋಣ. ಇದೀಗ 3ನೇ ರೌಂಡ್ ತೆಗಿತಾ ಇರೋದು ಈ ಸೈಟಲ್ಲಿ. ನೋಡಿ, ಇದು 2 ಫುಲ್ಲಾಗಿ ಮೇಲ್ಗಡೆ ಕಟ್ತಾ ಇದೆ. ನೋಡಿ, ಇದು ಒಳ್ಳೆ ತುಪ್ಪ ಮಾಡಿದೆ. 2 3 ಸೂಪರ್ ಇದೆ. ಆದರೆ ಸೀಸನ್ ಮುಗಿತಾ ಬಂತ ಅಂತ ಇಲ್ಲಿ ಹೇಳಿದ್ನಲ್ಲ, ಅದರಲ್ಲೂ ಕೂಡ ಸೂಪರ್ ಇಡಿಸ್ತೀನಿ ಅಂತ. ಅದೇ ಥರ ಇದರಲ್ಲೂ ಕೂಡ ಆಮೇಲೆ ಇಡಿಸ್ತೀನಿ. ಹೌದು, ನಾನು ಹೇಳಿದ್ದಷ್ಟೇ, ಇಳಿಸೇ ಇಲ್ಲ, ಮರ್ತೋಗಿದೆ. ಆಮೇಲೆ ಇಳಿಸ್ತೀನಿ ಲಾಸ್ಟಿಗೆ, ಎಲ್ಲ ಕೆಲಸ ಮುಗಿಸಿ. ತುಂಬ ಸೆಕೆ ಇದೆ. ಜೇನುತುಪ್ಪ ಬಂದರೂ, ಇಷ್ಟು ಚೆನ್ನಾಗಿ ಜೇನುತುಪ್ಪ ಬರ್ತಿದ್ರು ಕೂಡ ತೆಗಿಯೋಕ್ಕೆ ಮನಸ್ಸು ಬರ್ತಿಲ್ಲ. ಅಪ್ಪ ದೇವ, ಜೀವನವೇ ಸಾಕು ಅನ್ನಂಗೆ ಆಯ್ತೈತೆ ಈ ಸೆಕೆ ಬಿಸಿಲಲ್ಲಿ ತೆಗಿಯೋದು. ಈ ಕಾನ್ಸೆಪ್ಟ್ ಗೊತ್ತಾಯ್ತಲ್ವ. 3 ಇದನ್ನು 2 ಇಳಿಸಿದ್ರೆ ಇನ್ಮೇಲೆ ಮಳೆ ಗಿಳೆ ಎಲ್ಲ ಬಂದರೂ ಕೂಡ ಇದು 2ರಲ್ಲಿ ಚೆನ್ನಾಗಿ ಹನಿ ಮಾಡುತ್ತೆ. ಒಂದೊಂದು ಮಳೆ ಬಿದ್ದರೆ. ಯಾಕಂದರೆ
ಇಲ್ಲಿರೋ ಹುಳಗಳು ಈ ಕಡೆ ಬಂದಿರ್ತವೆ. ಇದು ಎರಡೇ ಕೋಣೆಯಲ್ಲಿ ಒತ್ತಡ ಜಾಸ್ತಿಯಾಗಿ ಮಾಡುತ್ತೆ. ಓಕೆನಾ? ಬಾಯ್.